ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು ನಾರ್ತ್ ಡೋರ್ ಇರುವಂತಹ ಪ್ರಾಪರ್ಟಿಲಿ ನಾವಿದ್ದೀವಿ. ತುಂಬಾ ಜನ ಕೇಳ್ತಾ ಇದ್ರಿ 2030 ಮನೆಗೆ ಯಾವ್ದಾದ್ರು ಲಿಫ್ಟ್ ಇರೋ ಮನೆನ ತೋರಿಸಿ ಅಂತ. ಅವ್ರಿಗೆ ಅಂತಾನೆ ತರ್ತಾ ಇರುವಂತಹ ಮನೆ. ಈ ಮನೆಗೆ ನೋಡ್ಬೋದು ಲಿಫ್ಟ್ ಗೆ ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. ಈಗ ಎಕ್ಸಾಕ್ಟ್ ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಗ್ರೌಂಡ್ ಫ್ಲೋರ್ ಫುಲ್ ನಮ್ಗೆ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಈ ಕಾರ್ ಪಾರ್ಕಿಂಗ್ ಅಲ್ಲೂ ಅಷ್ಟೇ 3 ಕಾರ್ಗಳನ್ನ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಹಿಂದೆಗಡೆ ನಮ್ಗೆ ಸೆಟ್ ಬ್ಯಾಕ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿದ್ದಾರೆ. ಅವರು ಕೂಡ ನಮ್ಗೆ ಹಿಂದೆಗಡೆ ಮನೆ ಕೂಡ ನಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿರುವಂತದ್ದು. ಇಲ್ಲೂ ಕೂಡ ನಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆರಾಮಾಗಿ ನಮ್ಗೆ 3 ಅಡಿಯನ್ನು ನಮ್ಗೆ ವೆಂಟಿಲೇಷನ್ ಗೆ ಜಾಗ ಇದೆ. ಈ ಪೊಸಿಷನ್ ಅಲ್ಲಿ ಗ್ಯಾಸ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಎಕ್ಸಾಕ್ಟ್ ಗೇಟ್ ಹತ್ರ ನಮ್ಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಫುಲ್ ಕವರ್ಡ್ ಆಗಿರುವಂತಹ ಗೇಟ್. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ಬೋರ್ವೆಲ್ ಮತ್ತೆ ಸಂಖ್ಯೆ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಕಾವೇರಿ ವಾಟರ್ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಹಾಗೆ ರೋಡ್ ವಿಡ್ತ್ ನೋಡಬಹುದು, 30 ಅಡಿಗಳ ಟಾರ್ ರೋಡ್ ಇದೆ ಈ ಪೊಸಿಷನ್ ಅಲ್ಲಿ. ಕಾವೇರಿ ವಾಟರ್ ನಮ್ಗೆ ರನ್ನಿಂಗ್ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಮೇನ್ ಅಟ್ರಾಕ್ಷನ್ ಏನು ಅಂದ್ರೆ ಲಿಫ್ಟ್ ಇರೋದ್ರಿಂದ ದೊಡ್ಡವ್ರಿಗೆ ತುಂಬಾ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಈ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ಇದೆಯಲ್ಲ, ಇದು ನಮ್ಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. 4 ಅಡಿ ಇದೆ. ಎಸ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ವಾಲ್ ಗಳಿಗೆ ನೋಡ್ಬೋದು, ಈ ಪೋರ್ಷನ್ ವಾಲ್ ಗೆ ನಮ್ಗೆ ವೆಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಇರೋ ಈ ವಾಲ್ ಬಂದ್ಬಿಟ್ಟು ನಮ್ಗೆ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ರೈಟ್ ಸೈಡ್ ಇರೋ ಈ ವಾಲ್ ಗೆ ನಮ್ಗೆ ವೆಟರ್ ಪೆಟಲ್ಸ್, ಮೇಲ್ಗಡೆ ಸೀಲಿಂಗ್ ಅಲ್ಲಿ WPC ವರ್ಕ್ ವಿತ್ LED ಲೈಟ್ ಕೂಡ ನಮ್ಗೆ ವರ್ಕ್ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈಸ್ಟ್ ಫೇಸಿಂಗ್ ಬಿಲ್ಡಿಂಗು ನಾರ್ತ್ ಮೈನ್ ಡೋರ್ ನಂದಿ ಬಾಗ್ಲು ಬರುತ್ತೆ. ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರ್ ಇದು. ಒಳ್ಳೆ ನಮ್ಗೆ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಡೋರ್ ಪಕ್ಕದಲ್ಲಿ ನಮ್ಗೊಂದು ಕಿಟಕಿ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ನಮ್ಗೊಂದು ವೆಂಟಿಲೇಷನ್ ಗೆ ಒಂದು ವಿಂಡೋ ಇರುವಂತದ್ದು. ಇದು ಫಿಕ್ಸ್ಡ್ ವಿಂಡೋ. ಇದು ಮನೆ ಒಳಗಡೆ ಎಂಟ್ರಿ ಆದ್ರೆ ಸ್ಪೇಷಿಯಸ್ ಆಗಿ ಲಕ್ಸುರಿ ಆಗಿರುವಂತಹ ಲಿವಿಂಗ್ ರೂಮು. ಫ್ರಂಟ್ ವಾಲ್ ಅಲ್ಲಿ ನಮ್ಗೆ ಸ್ಟಿಕ್ಕರಿಂಗ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರುವಂತದ್ದು. ಇದು ಸಖತ್ತಾಗಿ ನಮ್ಗೆ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಲು ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ನಮ್ಗೆ ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೊಂಡು ಟೀ ಟೇಬಲ್ ಕೂಡ ಇಟ್ಕೊಂಡು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇದೆ ಅಂತಾನೆ ಹೇಳ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ಹಾಲ್ ನ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ವಿತ್ ಸ್ಟೋರೇಜ್ ಒಂದು UPS ಪಾಯಿಂಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ನಾವು ಟಿವಿ ಕ್ಯಾಬಿನೆಟ್ ನ ನೋಡಬಹುದು. ಆರಾಮಾಗಿ 90 ಡಿಗ್ರಿಲಿ ಟಿವಿನ ನೋಡುವಂತ ವ್ಯವಸ್ಥೆ ಕೂಡ ನಮ್ಗೆ ಮಾಡಿರುವಂತದ್ದು. ಇಲ್ಲಿ ಸೋಫಾ ಹಾಕೊಂಡು ನಾವು ಕುತ್ಕೊಂಡ್ರೆ 90 ಡಿಗ್ರಿಲಿ ಟಿವಿ ಕೂಡ ನೋಡಬಹುದು. ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ನಮ್ಗೆ ಕೆಳಗಡೆ 4 ಡ್ರಯರ್ ಬಾಕ್ಸ್ ಗಳು, ಎಲ್ಲಾ ರೀತಿಯ ಕೇಬಲ್ ವರ್ಕ್ಗಳು ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೋಬಹುದು. ಈ ಸ್ಟ್ರಕ್ಚರ್ ಅಲ್ಲಿ ನಾವು ಸೋಫಾ ಹಾಕೋಬಹುದು. ಮೇಲ್ಗಡೆ ನೋಡಿ POP ವರ್ಕ್ ವಿತ್ ಪ್ರೊಫೈಲ್ ಲೈಟ್ ವಿತ್ LED ಲೈಟ್ ಎಲ್ಲ ನಮ್ಗೆ ಇನ್ಕ್ಲೂಡ್ ಆಗಿದೆ. ವಿತ್ WPC ವರ್ಕ್ ಕೂಡ ಸೆಂಟ್ರಲ್ಲಿ ನಮ್ಗೆ ಮೌಂಟ್ ಮಾಡಿರುವಂತದ್ದು. ಈ ಫ್ಯಾನ್ ಹಾಕೋ ಜಾಗದಲ್ಲಿ ಬಂದ್ಬಿಟ್ಟು ನಮ್ಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಇದು ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಇದು ಹಾಲು. ಇನ್ನ ಲಿಫ್ಟ್ ಆಪ್ಷನ್ ಬಂದ್ರೆ ಈ ಪೋರ್ಷನ್ ಅಲ್ಲಿ ನೋಡಿ ಲಿಫ್ಟ್ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡಿದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಇಲ್ಲಿ ಬಂದು ನಾವು ಇಳ್ಕೊಳ್ತೀವಿ. ಇದು ಆರ್ಚ್ ಟೈಪ್ ಅಲ್ಲಿ ನಮ್ಗೆ ಡಿಸೈನ್ ಮಾಡಿದ್ದಾರೆ. ವಿತ್ ಇಂಟೀರಿಯರ್ ವಿತ್ ಪ್ರೊಫೈಲ್ ಲೈಟ್ ನಮ್ಗೆ ಇನ್ಕ್ಲೂಡ್ ಆಗಿರುವಂತದ್ದು. ಆರ್ಚ್ ಟೈಪ್ ಅಲ್ಲಿ ಕಂಪ್ಲೀಟ್ ಆಗಿದೆ. 2 ಬಾಕ್ಸ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಇದು ಫಸ್ಟ್ ಫ್ಲೋರ್ ಅಲ್ಲಿ ಬಂದು ಇಲ್ಲಿ ಇಳ್ಕೊಳ್ತೀವಿ ಅಂತ. ಈ ಆರ್ಚ್ ನ ನಾವು ಕ್ರಾಸ್ ಮಾಡಿ ಹೋದ್ರೆ ಸ್ಪೇಷಿಯಸ್ ಆಗಿ ಲಕ್ಸುರಿ ಆಗಿ ಬಿಲ್ಡ್ ಆಗಿರುವಂತಹ ಕಿಚನ್ ಇವಾಗ ನಾವು ನೋಡ್ತಾ ಇರುವಂತದ್ದು. ಎಷ್ಟು ಅದ್ಭುತವಾಗಿ ಕಂಪ್ಲೀಟ್ ಆಗಿದೆ ನೋಡಿ ಕಿಚನ್. ವಿತ್ ಬಾರ್ಡರ್ ಅಲ್ಲಿ ನಮ್ಗೆ ವಿತ್ ಪ್ರೊಫೈಲ್ ಲೈಟ್ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಗ್ರಾನೈಟ್ ಸ್ಲಾಬ್ ವಿತ್ ಬ್ಯಾಸ್ಕೆಟ್ ಗಳು ವಿತ್ ಗ್ರಾಸರಿ ಬಾಕ್ಸ್ ಗಳು ಇಟ್ಕೊಳ್ಳಕ್ಕೆ ವಿತ್ ಇಂಟೀರಿಯರ್ ವರ್ಕ್. ವಿಂಡೋ, ಇಲ್ಲಿ 3 ವಿಂಡೋಗಳು ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಚಿಮ್ಮಿ ಇಟ್ಕೊಳ್ಳೋಕು ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಬಾಕ್ಸ್ ಗಳು. ಮೇಲ್ಗಡೆ ಸೀಲಿಂಗ್ ಅಲ್ಲಿ POP ವರ್ಕ್ ಸೂಪರ್ ಆಗಿದೆ. ಬಟ್ ಏನು ಅಂದ್ರೆ ಮೇನ್ ಸ್ಪೇಸ್ ನೋಡಿ ಎಷ್ಟು ವಿಶಾಲವಾಗಿ ನಮ್ಗೆ ಬಿಲ್ಡ್ ಆಗಿದೆ ಈ ಕಿಚನ್ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ನಮ್ಗೆ ದೇವ್ರ ಮನೆಯನ್ನ ಮಾಡಿದ್ದಾರೆ. ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ವೆಟರ್ ಫೈಟೈಲ್ಸ್, ಮೇಲ್ಗಡೆ POP ವಿತ್ LED ಲೈಟ್ ಕೂಡ ನಮ್ಗೆ ವರ್ಕ್ ಆಗಿರುವಂತದ್ದು. ವುಡ್ ಎಲ್ಲ ಬಂದ್ಬಿಟ್ಟು ಟೀಕ್ ವುಡ್ ಸೂಪರ್ ಆಗಿ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ಸ್ಟಿಕ್ಕರಿಂಗ್ ಆಗಿದೆ. ಇನ್ ಕೇಸ್ ಏನಾದ್ರು ಇಲ್ಲಿ ನಾವು ಡೈನಿಂಗ್ ಏರಿಯಾಗೆ ನಾವು ಏನಾದ್ರು ಹಾಕೊಳ್ತೀವಿ ಅಂದ್ರೆ 4 ಸೀಟರ್ ಡೈನಿಂಗ್ ನ ನಾವು ಇಲ್ಲಿ ಯೂಸ್ ಮಾಡ್ಕೊಬಹುದು. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಇಲ್ಲಿ ಇಂಟೀರಿಯರ್ ಅಂತೂ ಅದ್ಭುತವಾಗಿ ನಮ್ಗೆ ಈಗ ವರ್ಕ್ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಕಿಚನ್ ಪಕ್ಕದಲ್ಲಿ
ಈ ಪೋರ್ಷನ್ ಅಲ್ಲಿ ನೋಡಿ ಯುಟಿಲಿಟಿ ಇದೆ, ವೆಟ್ರೋಫೆಟಲ್ಸ್, ಆಂಟಿಸ್ಕೇಡ್ ವೆಟ್ರೋಫೆಟಲ್ಸ್, ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲೊಂದು ಕಾಮನ್ ಬಾತ್ರೂಮ್ ಕೂಡ ಮಾಡಿದ್ದಾರೆ. ಇದು ಜಸ್ಟ್ ಒಂದು ಕಾಮನ್ ಬಾತ್ರೂಮ್ ಅಷ್ಟೇ. ಕಿಚನ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು, ವಿಶಾಲವಾಗಿ ಬಂದಿದೆ, ಸಖತ್ತಾಗಿದೆ, ಸೂಪರ್ ಆಗಿ ಬಿಲ್ಡ್ ಆಗಿರುವಂತದ್ದು ಕಿಚನ್. 100% ಲೈಕ್ ಮಾಡ್ತೀರಾ, ಸೂಪರ್ ಆಗಿದೆ. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ನಮ್ಗೆ ಇಲ್ಲಿ 45mm ಗ್ರಾನೈಟ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು, SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಎಂಟ್ರೆನ್ಸ್ ಹೋಗ್ತಾ ಇದ್ದಂಗೆ ಇಲ್ಲೊಂದು ಬುದ್ಧದೊಂದು ಫೋಟೋ ವಿತ್ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ನ್ಯಾಚುರಲ್ ಸ್ಟೋನ್, ಅಂದ್ರೆ ಇದು ಸ್ಟೋನ್ ಅಲ್ಲೇ ವರ್ಕ್ ಆಗಿರುವಂತದ್ದು. ಇದು ಈ ಸ್ಟ್ರಕ್ಚರ್ ವರ್ಕ್. ಈ ಪೋರ್ಷನ್ ನಮ್ಗೆ ಈ ತರ ಇದೆ. ಬನ್ನಿ ಸೆಕೆಂಡ್ ಫ್ಲೋರ್ ಹೋದ್ರೆ ಎಕ್ಸಾಕ್ಟ್ ಎಂಟ್ರಿಲಿ ನಮ್ಗೆ ಲಿಫ್ಟ್ ಪ್ರಾವಿಷನ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಮಾಸ್ಟರ್ ಬೆಡ್ರೂಮು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ನಮ್ಗೆ ರೆಡಿ ಇದೆ ವಿತ್ ಸ್ಟೋರೇಜು. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಡ್ರಾಯರ್ ಬಾಕ್ಸ್ ಮಾಡಿದ್ದಾರೆ. ಕೆಳಗಡೆಯಿಂದ ಹಾಗೆ ಮೇಲೆ ಟಾಪ್ ವರ್ಗೂ ಕೂಡ ನಮ್ಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ ವಿತ್ ಪ್ರೊಫೈಲ್ ಲೈಟ್ ಏನ್ ನೋಡ್ತಾ ಇದೀರಾ ಅದೆಲ್ಲ ಫುಲ್ ಇಂಟೀರಿಯರ್ ವರ್ಕ್. ಸೆಂಟ್ರಲ್ಲಿ POP ನ ಮಿಕ್ಸ್ ಮಾಡಿದ್ದಾರೆ, ಸೂಪರ್ ಆಗಿ ಬಿಲ್ಡ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗು, ಮೇಲ್ಗಡೆ ಐಟಮ್ಸ್ ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಬಾಕ್ಸ್. ಈ ಚಿಕ್ಕ ಪೀಸಲ್ಲಿ ಒಂದು, ಆ ಚಿಕ್ಕ ಪೀಸಲ್ಲಿ ಸ್ಟಿಕ್ಕರಿಂಗ್ ಕೂಡ ನಮ್ಗೆ ಮಾಡಿದ್ದಾರೆ. ಈ ಬಾತ್ರೂಮ್ ನ ನೋಡಿ, ಅಟ್ಯಾಚ್ ಬಾತ್ರೂಮು, 2x4 ವೆಟ್ರೋಫೆಟಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ, ಆಂಟಿಸ್ಕೇಡ್ ವೆಟ್ರೋಫೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಬೈಫಾರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು, ಅಂದ್ರೆ ಪಾರ್ಟಿಷನ್ ಮಾಡ್ಕೋಬಹುದು. ಡ್ರೈ ಮತ್ತೆ ವೆಟ್ ಕೂಡ ನಾವು ಪಾರ್ಟಿಷನ್ ನ ಮಾಡ್ಕೋಬಹುದು. ಈ ಪೋರ್ಷನ್ ಅಲ್ಲಿ ನಮ್ಗೆ ಡ್ರೈ, ಈ ಪೋರ್ಷನ್ ಅಲ್ಲಿ ನಮ್ಗೆ ವೆಟ್ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಯೂಸ್ ಮಾಡಿರೋ ಇಂಟೀರಿಯರ್ ವರ್ಕ್ ಇದೆಲ್ಲ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಸಖತ್ ಆಗಿದೆ, ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದ್ರ ಆಪೋಸಿಟ್ ಅಲ್ಲಿ ಬರುವಂತಹ ಬೆಡ್ರೂಮ್ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಇಲ್ಲೂ ಏನ್ ಕಡಿಮೆ ಕೆಲಸ ಮಾಡಿಲ್ಲ, ಸೂಪರ್ ಆಗಿದೆ. ಇಲ್ಲೂ ಅಷ್ಟೇನೆ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮ್ಗೆ ರೆಡಿ ಇರುವಂತದ್ದು. ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮ್ಗೆ ಇಂಟೀರಿಯರ್ ಹಾಗೆ ರೈಸಿಂಗ್ ನಮ್ಗೆ ಮಾಡಿರುವಂತದ್ದು ವಿತ್ POP ವರ್ಕ್. ಡಿಫ್ರೆಂಟ್ ಆಗಿದೆ ನೋಡಿ. ವಿತ್ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಜೊತೆಗೆ ಒಂದು ಓಪನ್ ಕ್ಲೋಸ್ ಮಾಡುವಂತಹ ಒಂದು ಡೋರು, ಅಂದ್ರೆ ಈ ಪೋರ್ಷನ್ ಅಲ್ಲಿ ಯೂಸ್ ಆಗಿರುವಂತದ್ದು ನೋಡಿ. ಪಕ್ಕದಲ್ಲಿ ಡ್ರೆಸ್ಸಿಂಗು, ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು. ಈ ವಾಲ್ ಫುಲ್ ನಮ್ಗೆ ಸ್ಟಿಕ್ಕರಿಂಗ್ ಆಗಿರುವಂತದ್ದು. ಈ ಜಾಗದಲ್ಲಿ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಈ ಬಾತ್ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಆರಾಮಾಗಿ ಬೈಫರ್ಕೇಶನ್ ಮಾಡ್ಕೊಳ್ಳೋ ಸಾಧ್ಯತೆಗಳಿದೆ. ವೆಟ್ರೋಫೆಟಲ್ಸ್ ಯೂಸ್ ಮಾಡಿದ್ದಾರೆ. ಸಿಂಕ್ಗೂ ಮತ್ತೆ ಹ್ಯಾಂಡ್ ವಾಶ್ಗೂ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಬಾಲ್ಕನಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಬಾಲ್ಕನಿಗೆ ಪ್ರಾವಿಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸ್ SS ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. 30 ಅಡಿ ರೋಡ್, ಮನೆ ಮುಂದೆಗಡೆ 30-40 ಸೈಟ್, 40 ಫೀಟ್ ಪ್ಯಾರಲಲ್ ಅಲ್ಲೇ ಈ ಪ್ರಾಪರ್ಟಿ ಬರುವಂತದ್ದು. ಸಖತ್ತಾಗಂದ್ರೆ ಸಖತ್ತಾಗಿ ವರ್ಕ್ ನ ಮಾಡಿದ್ದಾರೆ, ಅಲ್ಟಿಮೇಟ್ ಆಗಿದೆ, ಚೆನ್ನಾಗಿದೆ. ಬನ್ನಿ ಮೇಲ್ಗಡೆ ಹೋಗೋಣ. ಸೇಮ್ ನಮ್ಗೆ ಸ್ಟೇರ್ ಕೇಸು ಹಾಗೆ ಕಂಟಿನ್ಯೂ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಎಲ್ಲೂ ಕೂಡ ನಮ್ಗೆ ಲಿಫ್ಟ್ ಗೆ ಪ್ರಾವಿಷನ್ ಇದೆ. ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇದೀವಿ. ಓಕೆ, ಈ ಮಾಸ್ಟರ್ ಬೆಡ್ರೂಮ್ ಬಗ್ಗೆ ನಾನೇನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ. ಸೇಮ್ ಕಂಪ್ಲೀಟ್ ಆಗಿದೆ. ಕಾಟ್ ಯೂಸ್ ಮಾಡಿದ್ದಾರೆ, 2 ಸ್ಲೈಡಿಂಗ್ ಡೋರು ವಿತ್ ಡ್ರೆಸ್ಸಿಂಗು ವಿತ್ ಸ್ಟೋರೇಜ್ ಗೆ ಸ್ಪೇಸು, ಒಂದು ಕಿಂಗ್ ಸೈಜ್ ಕಾಟು, ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ 2 ಡ್ರಾಯರ್ ಬಾಕ್ಸ್ ಗಳು, ಹಾಗೆ ಇಂಟೀರಿಯರ್ ನಮಗೆ ಸೀಲಿಂಗ್ ವರ್ಗೂ ಕಂಟಿನ್ಯೂ ಆಗಿರುವಂತದ್ದು ವಿತ್ ವಾರ್ಮ್ ಲೈಟ್ ಜೊತೆಗೆ ಕಂಪ್ಲೀಟ್ ಆಗಿದೆ. ವಿತ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟಿಕ್ಕರಿಂಗ್ ಕೂಡ ಮಾಡಿದ್ದಾರೆ. ಕೆಳಗಡೆ ಇರ್ತದ ಬೈಫರ್ಕೇಶನ್ ಮಾಡ್ಕೊಬಹುದು ಅಂದ್ರೆ ಸೇಮ್ ಸ್ಪೇಷಿಯಸ್ ಆಗಿರುವಂತಹ ಟಚ್ ಬಾತ್ರೂಮ್ ಇದು. ಸಾಕು, ಇಷ್ಟೇ ಸಾಕು. ಇದ್ರ ಆಪೋಸಿಟ್ ಅಲ್ಲಿ ಓಕೆ ಹೋಮ್ ಥಿಯೇಟರ್ ರೂಮು. ಹೋಮ್ ಥಿಯೇಟರ್ ರೂಮು, ಸಿಟಿಂಗ್ ಏರಿಯಾ, ಗೆಸ್ಟ್ ರೂಮು, ಜಿಮ್ ರೂಮು, ಏನ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಕೊಬಹುದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ವಿತ್ ನಮಗೆ ಸೀಲಿಂಗ್ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಓಪನ್ ಬಿಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಏನಾದ್ರು ಬೇಕು ಅಂದ್ರೆ ಅಲ್ಲಿ ನಾವು ಕೂಡ ಪ್ರಾವಿಷನ್ ಮಾಡ್ಕೋಬಹುದು. ಜಾಗ ಬಿಟ್ಟಿದ್ದಾರೆ, ಬೇಕು ಅಂದ್ರೆ ನಾವು ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಬಾರ್ ಕೌಂಟರ್ ಏನಾದ್ರು ಬೇಕು ಅಂದ್ರೆ ಬಾರ್ ಕೌಂಟರ್ ನಾವು ಮಾಡ್ಕೋಬಹುದು. ಇಲ್ಲಿ ಓಪನ್ ಬಿಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಬೇಡ ಅಂದ್ರೆ ಕ್ಲೋಸ್ ಬೇಕಾದ್ರೆ ಕ್ಲೋಸ್ ಕೂಡ ನಾವು ಮಾಡ್ಕೋಬಹುದು. ಸಖತ್ತಾಗಿದೆ.
ಎಷ್ಟು ಕ್ಲೀನ್ ನೀಟ್ ಫೈನ್ ಫಿನಿಶಿಂಗ್ ಅಲ್ಲಿ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ, ಅಲ್ಟಿಮೇಟ್. ಬನ್ನಿ ಟೆರೆಸ್ ಹೋಗೋಣ. ಈಗ ಎಕ್ಸಾಕ್ಟ್ ನಾವು 3ನೇ ಫ್ಲೋರ್ ಅಲ್ಲಿ ಇರುವಂತದ್ದು. ಅಂದ್ರೆ ಲಿಫ್ಟ್ ನಮ್ಗೆ 3ನೇ ಫ್ಲೋರ್ ವರೆಗೂ ಬರುತ್ತೆ. ಈ ಪೋರ್ಷನ್ ಲಾಸ್ಟ್ ಲಿಫ್ಟ್ ಇರುವಂತದ್ದು. ಇನ್ ಕೇಸ್ ಏನಾದ್ರು ಟೆರೆಸ್ ಹೋಗ್ತೀವಿ ಅಂದ್ರೆ ಈ ಸ್ಟೇರ್ ಕೇಸ್ ನ ಯೂಸ್ ಮಾಡ್ಬೇಕಾಗುತ್ತೆ. ಈ ಪೋರ್ಷನ್ ಅಲ್ಲಿ ಸ್ಕೈಲೈಟ್ ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಟೆರೆಸ್ ಹೋಗೋದಕ್ಕೆ ಹೆವಿ ಗೇಜ್ ಅಲ್ಲಿ MS ವರ್ಕ್. ಈ ಗೇಟ್ ನೋಡ್ತಾ ಇದೀರಲ್ಲ, ಈ ಗೇಟ್ ಬಂದ್ಬಿಟ್ಟು ನಮ್ಗೆ ಲಿಫ್ಟ್ ರೂಮ್ ಗೇಟ್ ಬರುತ್ತೆ. ಇದು ಟ್ಯಾಂಕ್ ರೂಮು, ಒಂದು ರೂಮ್ ಲೆಕ್ಕನೇ ಇದು ಕೂಡ. ಇಲ್ಲೇನಾದ್ರೂ ನಾವು ಗ್ರಿಲ್ ವರ್ಕ್ ಏನಾದ್ರು ಮಾಡ್ಕೊಂಡ್ರು ಕೂಡ ಆರಾಮಾಗಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಜೊತೆಗೆ ಏನಾದ್ರು ಸ್ಟೋರ್ ರೂಮ್ ತರ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಇಲ್ಲೂ ಕೂಡ ನಮ್ಗೆ ವಾಷಿಂಗ್ ಮಿಷಿನ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಪ್ಯಾರಾಪಟ್ವಲ್ಲೂ ಕೂಡ ನಮ್ಗೆ 4 ಅಡಿ ಬರುತ್ತೆ, ಸ್ಪೇಷಿಯಸ್ ಆಗಿದೆ. ಔಟರ್ ಲೊಕೇಶನ್ ನೋಡಿ, 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಇನ್ ಕೇಸ್ ಏನಾದ್ರು ಟೆರೆಸ್ ಅಲ್ಲಿ ಗಾರ್ಡನ್ ಏನಾದ್ರು ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ಮಂಗಳೂರು ಟೈಲ್ಸ್ ಏನಾದ್ರು ಯೂಸ್ ಮಾಡಿದ್ರು ಕೂಡ ಒಂದು ಗಾರ್ಡನ್ ಏರಿಯಾ ತರ ನಮಗ್ ಬರುತ್ತೆ. ಇನ್ನ ಬಟ್ಟೆ ಹಾಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಒಂದು ಆಂಗಲ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಲಿಫ್ಟ್ ಇರೋ ಮನೆ, ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಇರುವಂತಹ 30 ಫೀಟ್ ರೋಡ್, ಕಾವೇರಿ ವಾಟರ್ ಅವೈಲಬಲ್ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿಯಿಂದ 378 ಬಸ್ ರೂಟು ರಾಯಲ್ ಕೌಂಟಿ ಬಸ್ ಸ್ಟಾಪ್ ಗೆ ಜಸ್ಟ್ ನಮಗೆ ಒಂದು 600 to 700 ಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು VC ಪ್ರಾಪರ್ಟಿ ಆಫೀಸ್ ಅಂತಾನೆ ಹೇಳ್ಬೋದು. ನನ್ನ ಆಫೀಸ್ ಏನು VC ಪ್ರಾಪರ್ಟಿ ಆಫೀಸ್ ಏನಿದೆ, ಆಫೀಸ್ ಇಂದ ಜಸ್ಟ್ 5 ಮಿನಿಟ್ಸ್ ವಾಕಬಲ್ ಅಲ್ಲಿ ಬರ್ಬೋದು. ಜಸ್ಟ್ 3 ಮಿನಿಟ್ಸ್ ಟೂ ವೀಲರ್ ಅಲ್ಲಿ ಬರ್ಬೋದು ಅಂತಾನೆ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಇಲ್ಲಿಂದ ನಮ್ಗೆ ಶ್ರೀ ಚೈತನ್ಯ ಸ್ಕೂಲು ಮತ್ತೆ ಪೂರ್ಣ ವಿಕಾಸ ಜೂಬ್ಲಿ ಎಲ್ಲ ನಮ್ಗೆ ಸರೌಂಡಿಂಗ್ ಒಂದು 800-900 ಮೀಟರ್ ಒಳಗಡೆನೆ ಬರುವಂತಹ ಲೊಕೇಶನ್ ಅಲ್ಲಿ ಪ್ರಾಪರ್ಟಿ ಇದೆ. ಅಂಜನಪುರ NPS ಏನಿದೆ ಅದು ನಮ್ಗೆ 1.2 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು. ಇಲ್ಲಿಂದ ಮೀನಾಕ್ಷಿ ಮಲ್ಲು ಮತ್ತೆ ಬನ್ನರ್ಘಟ್ಟ ರೋಡ್, ಡೆಕೋತ್ಲಾನ್ ಎಲ್ಲ ನಮ್ಗೆ ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ಯೆಲ್ಲೋ ಲೈನ್ ಮೆಟ್ರೋ ಇನ್ನೂ ನಮ್ಗೆ ಓಪನ್ ಆಗ್ತಾ ಇದೆ. ಉಳಿಮಾವು ಮೆಟ್ರೋ ಸ್ಟೇಷನ್ ಏನಿದೆ ಅದು ಕೂಡ ಜಸ್ಟ್ ನಮ್ಗೆ 2 ಕಿಲೋಮೀಟರ್ ದೂರದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಮೇನ್ ಏನು ಅಂದ್ರೆ ಸ್ಕೂಲ್ಗಳಿಗೆ ಮತ್ತೆ ಕಾಲೇಜ್ಗೆ ತುಂಬಾ ಆಕ್ಸೆಸಬಲ್ ಈ ಪ್ರಾಪರ್ಟಿ ಇದೆ. BMTC ಬಸ್ ಸ್ಟಾಪ್ 378 ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಏನು ಹೋಗುತ್ತೆ ಅಲ್ಲಿ ನಮಗೆ ಬರುವಂತಹ ರಾಯಲ್ ಕೌಂಟಿ ಬಸ್ ಸ್ಟಾಪ್ಗೆ ಜಸ್ಟ್ 800 ಮೀಟರ್ ಅಲ್ಲ 700 to 800 ಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಸೂಪರ್ ಆಗಿ ಬಿಲ್ಡ್ ಆಗಿದೆ, ವಿತ್ ಲಿಫ್ಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಈ ಖಾತಾಗಳಿಗೆ ಮತ್ತೆ ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಿದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಗೊತ್ತಿರೋರಿಗೆ ಇಲ್ಲಾಂದ್ರೆ ನೀವಾಗ್ಲಿ ಬೇರೆಯವ್ರಿಗೆ ಏನಾದ್ರು ಪ್ರಾಪರ್ಟಿ ಏನಾದ್ರು ಎಂಕ್ವೈರಿ ಏನಾದ್ರು ಮಾಡ್ತಾರೆ VC ಪ್ರಾಪರ್ಟಿನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.